ಹೌದು ಚೇಂಜಸ್ ಏನು ಆಗಂಗಿಲ್ಲ. ನನಗ್ ನಾಳಿಂದ ಆಗ್ಬೇಕು. ಮಂಜುನಾಥ ಗಂಡಸ ಗಂಡಸ್ ಅವ್ ಗಂಡಸವ ಅವ್ನ್ ಮಾಡಿದಕ್ ಹೆಂಗಸ ಅವ್ನ ಹೆಂಗಸ್ ಮಾಡಿದಕ್ ನಾನ ನೀನ್ ಹೌದಲ್ಲ ಆತ ನೀನೇ ಗಂಡಸವ. ಈ ವಚನ ಕೊಟ್ಟಲ್ಲ ಮುಗಿದು. ಮನೆಯವರ ಮಾಡ್ತಿದ್ರು ಎಲ್ಲಾ ಮಾಡ್ತಿದ್ರು. ನನಗ್ ಮನೆಯವ್ರ ಬೇಡ ಅಂತ ಯಾವಾಗ ಹೇಳ್ಬಿಟ್ಟಿದ್ನ. ಮನ್ಯಾಗ ಬೇಡ ನನಗ್ ಪೂಜೆ ಹೊರಗಿನವ್ರು ಮಾಡ್ಬೇಕು. ಯಾರ ಜೋಗಾನ್ಗಳು ಮಾಡ್ಬೇಕು. ಯಾರ ಪೂಜಾರಿ ಮಾಡ್ಲಿ ನನಗ. ಪೂಜಾರಿ ಮಾಡ್ಲಿ ಪೂಜಾರಿ ಮಾಡ್ಲಿ ನನಗ. ಜೋಗಂ ಬೇಡ ನನಗ. ಜಡಿ ಹೊಡೆದಾಕ್ ಬೇಡ. ಸ್ಥಿತಿಗೆ ತರಬೇಕು. ಮತ್ ನೀನೋ ಅನ್ನಾಗ್ತಿದ್ದಲ್ಲ ದೆವ್ವ ಗಾಳಿ ಭೂತ ಏನೋ ಅಂದಿ. ಮತ್ ನಾ ಯಾರದೀನಿ? ನೀನ್ ಅದೇ ಯಾರದನ್ಯ? ಯಾರ ನೀ ಹೇಳ್ಬೇಕು. ನಾ ಹೇಳದ ನೀ ಏನದ ನನಗೇನು ಗೊತ್ತಾಗಪ್ಪ. ನಾವು ಗೊತ್ತಾಗಬೇಕು. ನಾ ಒಂದ್ ಶಕ್ತಿ ಅದೀನ. ಶಕ್ತಿ ಅದು ಹೌದಿಲ್ಲ. ಪೂಜೆ ನಡೀತದ ಯಥಾ ಪ್ರಕಾರ ನಿನ್ನ ಮನಸ್ಸಿನ ಪ್ರಕಾರ ನಡೀತದ. ನನಗ ದಿನಾ ಪೂಜೆ ಬೇಕು. ದಿನ ಪೂಜೆ ಒಬ್ಬ ಪೂಜಾರಿನೇ. ನನಗ್ ಸಪ್ಪಳ ಬೇಕು. ಸಪ್ಪಳ ಗಂಟಿ ಸಪ್ಪಳ ಬೇಕ. ಗಂಟಿ 2 ಹೊತ್ತು ದೀಪ ಬೇಕ. ಆಯ್ತು. ಇಲ್ಲಾಂದ್ರ ಮುಂದಿನ ವರ್ಷ ಸಾವು ಹೋಗ್ತಾನ. ಯಾರು? ಮಂಜುನಾಥ. ಮಂಜುನಾಥನ ಹೋಗ್ಬಿಡ್ತಾನ. ಮತ್ತೆ ಎಲ್ಲರೂ ಹೋದ್ಮೇಲೆ ನಿನಗೇನು ಉಪಯೋಗ? ನಿನಗ್ ಭಕ್ತಿ ಮಾಡಾರು ಹೋಗ್ಬಿಟ್ರಂದ್ರ ನಿನ್ನ ಬೆಲೆ ಎಲ್ಲಿ ಅದಲ್ಲಿ? ಈಗ ನಾ ತಗೊಂಡ್ ಹಾಕಿ ನಾನೇ ಅವನ್ ಅಷ್ಟೇ ಇತ್ತ. ಅವ್ ಮುಂದ್ ಉದ್ಧಾರ ಹಾಕಿರ್ಕಿಲ್ಲ. ಅವ್ನ್ ಸತ್ತಿದ್ದ ಚಲೋ. ನಾ ಕರ್ಕೊಂಡ್ಬಿಟ್ಟೆ. ನಾನು ಆತ್ಮದೊಳಗ ನಾನು ಹೋಗಿಲ್ಲ. ಆತಿಗೆ ಮಂಜುನಾಥನರೇ ಒಂದು ಫಿಕ್ಸ್ ಕುಡಿಸಿದಲ್ಲ. ಅದಕ್ಕೆ ತರ್ಲಿಲ್ಲ ನನ್ ಬಿಡಾಕ್ ಹೋಗ್ಬೇಡ. ಬರೋದಲ್ಲ. ನೀ ಏನಾರ ಹೆಚ್ಚು ಕಡಿಮೆ ಆತಂದ್ರೆ ನೀನ್ ಹೊಳಿನ ಹಾಕಿ ಹೊಳಿಗೆಲ್ಲ ಕಾಣಿಸ್ಬಿಡ. ನಾನು ಗುಡಿನ ಕೆಡಿಬಿಟ್ಟ. ಹಚ್ಬಿಡ್ ನನಗ್ ಗುಡಿ ಬೇಡ ನನಗ. ಕೈ ವಚನ ತಗೊಂಡಾಳ. ಇವ್ ಸಾಮಾನ್ಯ ಆಕೆ ಅಲ್ಲ. ಆಕೆ ವಚನ ತಗೊಂಡ್ಲ ಆಕೆ ಅಂತ ಗ್ಯಾರಂಟಿ ನಡೀತಾಳ. ನಾಳೆಗೆ ಏನಪ್ಪಾ ಅಂದ್ರೆ ಪೂಜಾ ಮಾಡಿಬಿಟ್ಟು ಮೊದಲ ಏನ್ ಕೊಟ್ಟಿರಿ? ಹಿರಿಯರಿಗೆ ಕೊಟ್ಟಿರಿ, ದೈವ ಕೊಟ್ಟಿರಿ, ಅವ್ರಿಗೆ ಒಪ್ಪಿಸ್ರಿ. ಅವ್ರ ಯಾರ ಪೂಜಾರಿ ಕರ್ಕೊಂಡ್ ಬರ್ತಾರ ನೋಡ ಅವ್ರಕ್ಕೆಲ್ಲ ಮಾಡ್ಸ್ರಿ. ಆಯ್ಕೆ ಬೇಡ ಮಗದ್ ಹೋತ್. ಮುಗೀತಲ್ಲ ಈಗ. ಮತ್ತೇನು ಹೇಳುದು? ಪೂಜಾ ಮಾಡ್ಲಿಕ್ಕೆ ಚಲೋ ಆಗ್ರಿ. ಅವ್ ಮಂಜುನಾಥ್ ಕೊಂಡಿರ್ಬೇಕು ನನ್ ಮುಂದ. ಅವ್ ಮುಂದೆ ದೇವ್ರಿಗೆ ಅವ ಕೂಡ್ಬೇಕು. ಅವನೇ ಪೂಜೆ ಕೂಡ್ಬೇಕು. ನೀವೆಲ್ಲಾರು ಸ್ವತೆಗೆ ಜಾತಿಗೆ ಇದಿಡ್ರಿ. ಮತ್ತೆ ಇದನ್ನ ಮೊದ್ಲೇ ಹೇಳ್ಬಿಟ್ರೆ ಮುಗಿದು ಹೋಗಿತ್ತಲ್ಲ. 2 ಸಲ ಏನವ್ರ ಫೋನ್ ಹೇಳ್ಕೊತ ಬಂದ ಆಕಿ ಬೇಡ ಅಂತ ಹೇಳಿ. ಹಿಂಗ ನಾನು ಎಚ್ಚರ ಆಗುವಂತ ಹೇಳುವವರೆಗೂ ನೀವು ಯಾವ ಕಾಲಕ್ಕೂ ಎಚ್ಚರ ಆಗುವುದಿಲ್ಲ. ನೀವು ಯಾವ ಕೈಕಾಲುಗಳು ಅಳಗಾಡಿಸಲಿಕ್ಕೆ ಸಾಧ್ಯ ಇಲ್ಲ. ನನ್ನ ಪರ್ಮಿಷನ್ ಇಲ್ಲದೆ ಯಾವ ಕೈಕಾಲುಗಳು ಆಡಿಸ್ಲಿಕ್ಕೆ ನಿಮಗೆ ಬರೋದಿಲ್ಲ. ನಾನು 10ರಿಂದ ಶೂನ್ಯದವರೆಗೆ ಹೇಳ್ತೀನಿ. ಈಗ ಶೂನ್ಯಕ್ಕೆ ಬಂದಾಗ ನಿಮ್ಮ ಆತ್ಮ ಜಾಗೃತ ಆಗಬೇಕು. ನಿಮ್ಮ ಶರೀರದಲ್ಲಿರುವಂತಹ ಬೇರೆ ಯಾವುದೇ ಆತ್ಮ ಇದ್ರು ನನಗೆ ಮಾತಾಡಬೇಕು. 10 9 8 7 ಬಾಯಿ ನಾಲಿಗೆ ಗಂಟಲಿಗೆ ನಾನು ಸ್ವತಂತ್ರ ಕೊಡ್ತೀನಿ. ಈಗ 1 2 3 ನಿಮಗೆ ಮಾತಾಡ್ಲಿಕ್ಕೆ ಬರ್ತದೆ. ಈಗ ಈ ದೇಹದಲ್ಲಿ ಯಾರಿದ್ದಾರೆ ಮಾತಾಡ್ಬೇಕು. ಯಾರಿದ್ದಾರೆ ಈ ದೇಹದಲ್ಲಿ? ಯಾರು? ಹೆಸರು ಏನ್? ಹೆಸರು ಏನ್ ಹೆಸರು? ಅವ್ರ ಮನ್ಯಾಗಿನ ಕದಿನ ಮನೆಯೊಳಗಿನ ಕಿನ ಇದ್ದೀನಿ ನೀನು. ಏನ್ ಹೆಸರು? ಅಲ್ಲೇನ್ ನನ್ನ ಒಡದ್ ತಗದಲ್ಲ. ಆಕಿನ ನೀನು. ಅಂದ್ರೆ ಹೆಸರು ನನಗೆ ಗೊತ್ತಾಗಲಿಲ್ಲ. ಆಕೆ ಕೇಳ ಗೊತ್ತಾಕತ್ತಲ್ಲಿ ಕುಂತ ನೋಡು. ಏನ್ ಹೆಸರು? ಆಕೆ ಏನ್ ಮನಿ ಒಡದ್ ತೆಗದ್ರಲ್ಲ ಆಕೆ ಆಕಿನ ನೀನದಿ. ಎಷ್ಟು ವರ್ಷದಿಂದ ಇಲ್ಲಿದಿ?
ಭಾಳ ವರ್ಷ ಆತ್ ನಾ ಆಗಿದ್ದು. ಹ್ಮ್ ನಾನು ಹೊಡೆ ತಗೋರ ಅವ್ರು. ಹ್ಮ್ 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 ನಾ ಶಾಂತಿಯಾಗಿಲ್ಲ. ಶಾಂತಿ ಇಲ್ಲ ನಿನಗೆ. ಈಗ ಶಾಂತಿ ಆಗ್ಬೇಕಾದ್ರೆ ಏನು ಮಾಡಬೇಕು? ನನಗೆ ಪೂಜೆ ಬೇಕು. ಪೂಜೆ ಆಯಿತು. ಪೂಜೆ ಮಾಡಿದ್ರೆ ನೀನು ಶಾಂತ ಆಗ್ತೀಯಲ್ಲ ಅಲ್ಲ? ಆಯ್ತು, ನಾಳೆಗೆ ಪೂಜೆ ಸ್ಟಾರ್ಟ್ ಮಾಡಿಸ್ತೀನಿ. ನನಗೆ ಪೂಜೆ ಬೇಕು ದಿನ. ದಿನ ಪೂಜೆ. ನನ್ನ ಮ್ಯಾಗ ನೀರು ಬೇಕು. ನೀರು ಸುರಿಬೇಕು ನನ್ನ ಮ್ಯಾಗ ದಿನ. ದಿನ ನೀರು ಸುರಬೇಕು. ಮೊದಲೇ ನನ್ನ ಕೆತ್ತ ತಪ್ಪು ಮಾಡ್ಯಾರ ಅವ್ರು. ತಪ್ಪು ಮಾಡ್ಯಾರ, ಒಪ್ಕೊಳ್ಳೋಣ. ನಾ ಇದ್ದಲ್ಲಿ ಇರ್ತಿದ್ ನೆನ್ನಾಗ ತೆಗೆದವ್ರು. ಹೌದು. ಈಗ ಆಯ್ತಲ್ಲ, ಅಲ್ಲಿ ಇಡ್ತದಲ್ಲ ಈಗ. ನಾನು ಜೀವ ಇಲ್ಲ. ಮತ್ತೆ ಹೆಂಗಿರ್ಲಿ ನಾ ಇರ್ತದ. ಈಗ ಏನ್ ನೀವು ನೀನ್ ಪೂಜಾ ಮಾಡಂತ ಹೇಳ್ತೀರ, ಪೂಜಾ ಮಾಡ್ಲಿಕ್ಕೆ ಪ್ರಾರಂಭ ಆಗ್ತದ. ಪ್ರಾರಂಭ ಅದ್ರ ಪೂಜೆ ನಡೀತದ ಯಥಾ ಪ್ರಕಾರ, ನಿನ್ನ ಮನಸ್ಸಿನ ಪ್ರಕಾರ ನಡೀತದ. ನನಗ ದಿನ ಪೂಜೆ ಬೇಕು. ದಿನ ಪೂಜೆ. ಒಬ್ಬ ಪೂಜಾರಿನೇ ನನಗ್ ಸಪ್ಪಳ ಬೇಕು. ಸಪ್ಪಳ ಗಂಟಿ ಸಪ್ಪಳ ಬೇಕ. ಗಂಟಿ. 2 ಹೊತ್ತು ದೀಪ ಬೇಕ. ಆಯ್ತು. ಮತ್ತ ಮುಂದಿನ ತಿಂಗಳು ನನಗೊಂದು ಬ್ಯಾಟ್ ಬೇಕು. ಆಯ್ತು, ಬ್ಯಾಟಿನೂ ಮಾಡಿಸ್ತಾವ. ಅವಾಗ ನಾ ಶಾಂತ ಆಗ್ತೀನಿ. ನೀ ಶಾಂತ ಆಗಿಬಿಟ್ಟಪ್ಪ ಅಂತಂದ್ರ ಎಲ್ಲರಿಗೂ ಶಾಂತಿ ಸಿಗ್ತದೆ. ನನಗೆ 2 ಬೇಕಾ? ಏನು ಬ್ಯಾಟಿ? ನಿನಗೆ ಬ್ಯಾಡ್, ನಿನಗೆ 2 ಬೇಕು. ಮತ್ತು ಒಂದು ಯಾರಿಗೆ? 2 ನನಗ, 2 ನಿನಗೆ. ಆಯ್ತು, 2 ನಿನಗೆ ಬ್ಯಾಟಿ ಮಾಡಿ ಮುಂದಿನ ತಿಂಗಳು. ಮತ್ತೇನ್ ಬೇಕೀಗ? ಇಷ್ಟು ಮುಗಿದ್ ಬಿಟ್ರೆ ಶಾಂತಿ ಮಾಡ್ತಾನ, ಶಾಂತ ಆಗಿರ್ತೀಯ. ಮೊದಲು ನಾನು ತೆಗೆದ ತಪ್ಪು ಮಾಡ್ಯಾರ ಅವ್ರು. ಹೌದು, ಮುಗೀತು. ಅವಾಗ ನಾ ಮುಕ್ಕಾಗ್ಬಿಟ್ನಿ. ಎಂತ ಚಲೋ ನನ್ನ ಪಾಡಿಗಿದ್ದೇನ. ಆಮೇಲೆ ನೀನು ಮಂಜುನಾಥನ ಮೈ ಒಳಗೆ ಬಂದೇನು? ಮೊದಲ ಬಂದಿನ. ಯಾವಾಗ ಬಂದಿ? ಬಾದಿನಾಥ್ನ ಇದ್ದ. ನೀ ಮೊದಲೇ ಇದ್ದಿ? ಎಷ್ಟು ವರ್ಷದಿಂದ ಇದ್ದಿ? ಭಾಳ ವರ್ಷ ಆತ. ಒಂದು 20 ವರ್ಷ ಹೆಚ್ಚಾತ. 20 ವರ್ಷಕ್ಕಂತಲೂ ಅಲ್ಲೇ ಇದ್ದೀನಿ. ಅವನ ದೇಹದೊಳಗ ಅದನ್ನ ದೇಹದ. ಈಗ ಅದ್ರು ನೀನೇ ಮಾತಾಡಕತ್ತಿಲ್ಲ? ನಾನ ಮಾತಾಡಕ್ತೀನಿ. ಆಯ್ತು. ಈಗ ದೇಹದ ಈಗ ಅದನ್ನೆಲ್ಲ ಪೂರೈಸ್ತದೆ. ಅವ್ನು ಚೇಂಜ್ ಮಾಡಕ್ ಹಚ್ಚಿದ್ದು ನಾನ. ಭಿಕ್ಷಾ ಬಿಡಕ್ ಹಚ್ಚಿದ್ದು ನಾನ. ಹೌದಲ್ಲ? ಕುಡಿಯಕ್ ಹಚ್ಚಿದ್ದು ನಾನ. ಅವ್ ಮಂಜುನಾಥ್ ಬೇಕಂದ್ರೆ ನನಗ್ ಮಾಡ್ಬೇಕು. ಇಲ್ಲಾಂದ್ರೆ ಮುಂದಿನ ವರ್ಷ ಸಾವು ಹೋಗ್ತಾನ. ಯಾರು? ಮಂಜುನಾಥ. ಮಂಜುನಾಥನ ಹೋಗ್ಬಿಡ್ತಾನ. ಮತ್ತೆ ಎಲ್ಲರೂ ಹೋದ್ಮೇಲೆ ನಿನಗೇನು ಉಪಯೋಗ? ನಿನಗ್ ಭಕ್ತಿ ಮಾಡಾರು ಹೋಗ್ಬಿಟ್ರಂದ್ರ ನಿನ್ನ ಬೆಲೆ ಎಲ್ಲಿ ಅದಲ್ಲಿ? ನಿನಗೂ ಒಂದು ಬೆಲೆ ಕೊಡೋರು ಬೇಕಾ ಬೇಡ? ಮತ್ ಕೊಟ್ಬೇಕೀಗ. ಆತಪ್ಪ, ನೀನು ಮನುಷ್ಯ ಮಂಜುನಾಥನು ಕರ್ಕೊಂಡು ಹೋದಿ ಅಂದ್ರೆ ನೀನು ಭಕ್ತಿ ಮಾಡವ್ರು ಯಾರು ಹೇಳ್ರಿ? ನಿನಗೆ ಭಕ್ತಿ ಮಾಡವರ ಇರ್ಲಿಲ್ಲ ಅಂದ್ರ ನೀನು ತಗೊಂಡೇನ್ ಮಾಡ್ಬೇಕವ್ರು? ಅದಕ್ಕೆ ಮಂಜುನಾಥನ್ನ ನೀನು ಇಡಬೇಕಾಕತ್ತೆ. ಅನಿರುವ ಪಕ್ಷದಲ್ಲಿ ನಿನ್ನ ಸಲುವಾಗಿ ಅವನ ಜೀವ ಇಡಬೇಕಾಕತ್ತೆ. ಇಲ್ಲ ಅಂದ್ರೆ ನಿನಗೆ ಬೆಲೆ ಇಲ್ಲ. ಏನಂತೆ? ನಿನಗೆ ಬೆಲೆ ಬೇಕೋ ಬೇಡ? ನಿನ್ ಗೌರವ ಬೇಕೋ ಬೇಡ? ಗೌರವ ಬೇಕು ಅಂದ್ರೆ ಮಂಜುನಾಥ ಬದುಕುಳಿಬೇಕು. ನಾ ಹೇಳಿದ ಪ್ರಕಾರ ಅವ್ರು ಮಾಡ್ಬೇಕು. ಅಲ್ಲ, ಮಾಡ್ತಾರದ. ಮತ್ ಮಂಜುನಾಥ ಇರ್ಲಿಲ್ಲ ನಿನಗೆ ಯಾರು ಪೂಜೆ ಮಾಡೋರಲ್ಲಿ? ನಿನ್ ಪೂಜೆ ಹೆಂಗಪ್ಪ ಸಾಧ್ಯದ ಹೇಳ? ಅವ್ರ ಪೂಜಾ ಮಾಡ್ಲಿ, ಅವ್ರು ಉಳಿಸ್ಕೊಲಿಲ್ಲ ನನಗೆ ಹೇಳ. ಯಾರನ್ನ ಉಳಿಸೋದಿ? ಮಂಜುನಾಥನ್. ಮಂಜುನಾಥ ಉಳಿಸೋನ್ ಗ್ಯಾರಂಟಿ? ಗ್ಯಾರಂಟಿ. ಕೊಡು, ನನಗೆ ವಚನ ಕೊಡು. ವಚನ ಕೊಡ್ತೀನಿ. ಕೊಡು. ಈಗ ಕೊಡು, ನನಗೆ ವಚನ ಕೊಡು. ಈ ಕೈ ಪ್ಯಾಕ್ ಆಗ್ಯದಲ್ಲ, ಈಗ ನಾನು ಸ್ವತಂತ್ರ ಮಾಡ್ತೀನಿ. ಬಲಗೈಯನ್ನ ನಾನು ಸ್ವತಂತ್ರ ಮಾಡ್ತೀನಿ. 1 2 3 ಈ ಕೈಗೆ ಶಕ್ತಿ ಕೊಟ್ಟೇನಿ. ಈಗ ನಾನು ವಚನ ಕೊಟ್ಬಿಡು. ಮಂಜುನಾಥನ ಉಳಿಸ್ಕೊಳ್ಳೋದು ನಿನ್ ಕೆಲಸ. ಗ್ಯಾರಂಟಿ. ಇದ್ರಾಗ ತಪ್ಪಿದ್ರೆ ನಿನ್ ಗ್ಯಾರಂಟಿ. ಹೌದಾ? ಓಕೆ.
ಈಗ ನಾಳೆಯಿಂದ ಸ್ಟಾರ್ಟ್ ಮಾಡ್ತಾರ ಕೆಲಸ. ನಾಳೆ ಆಗ್ಬೇಕು ನನಗೆ. ನಾಳೆ ಹಾಕದ, ನಾಳೆಯಿಂದ ಮಾಡ್ತಾರ ಅವ್ರು. ನಾಳೆ ಆತ ನಾಳೆ ಯಾವಾರ ನಾಳೆ ಯಾವಾರ ನಾಳೆ ಚಾಲು ಆಗ್ಬೇಕು ನನಗೆ. ನೀನು ಕೆಲಸ ನಾ ಮಾಡ್ತೀನಿ, ವಚನ ಕೊಟ್ಟೇನೆ, ಒಂದ ಸಲ ಒಳ್ಳೆ ಮಳೆ ಕೊಡುದಿಲ್ಲದಿಲ್ಲ ಅಂದ್ರೆ ನಾನು ನಂಬ್ಕೊಂತೀನಿ. ನಾನು ನಿನ್ನ ಮಾತಿನಂತೆ ಮಂಜುನಾಥನ್ಗ ಮೊದ್ಲಿನ ಸ್ಥಿತಿಗೆ ತರಬೇಕು. ತರ್ತೀನಿ. ಮೊದ್ಲಿನ ಸ್ಥಿತಿಗೆ ತರಬೇಕು. ಮತ್ ನೀನು ಅನ್ನಾಗ್ತಿದ್ದಲ್ಲ, ದೆವ್ವ ಗಾಳಿ ಭೂತ ಏನೋ ಅಂದಿ. ಮತ್ ನಾ ಯಾರದೀನಿ? ನೀನ್ ಅದೇ ಯಾರದನ್ನ? ಯಾರ ನೀ ಹೇಳ್ಬೇಕು. ನಾ ಹೇಳದ ನೀ ಏನದ ನನಗೇನು ಗೊತ್ತಾಗಪ್ಪ. ನಾವು ಗೊತ್ತಾಗಬೇಕು. ನಾ ಒಂದ್ ಶಕ್ತಿ ಅದೀನ. ಶಕ್ತಿ ಅದು ಹೌದಿಲ್ಲ? ಈಗ ನನಗೆ ನಂಬ್ತೀವಿ. ನೀನ್ ಯಾರದಿ ಏನದ ನನಗೇನು ಗೊತ್ತಿದ್ದಿಲ್ಲ, ಅದು ಕೇಳಬೇಕಾಗ್ತದ. ಈಗ ನೀನ್ ಶಕ್ತಿ ಅದಿ, ಮಂಜುನಾಥನ ಉಳಿಸ್ಕೋಬೇಕು. ಮಂಜುನಾಥನ ಮೊದಲನೇ ಥರನ ಇರಬೇಕು. ಇರ್ತಾನ, ಯಾವುದು ಚೇಂಜಸ್ ಏನು ಆಗಂಗಿಲ್ಲ. ನನಗ್ ನಾಳಿಂದ ಆಗ್ಬೇಕು. ಮಂಜುನಾಥ ಗಂಡಸ ಅವ್ ಗಂಡಸವ. ಅವ್ನು ಮಾಡಿದಕ್ ಹೆಂಗಸ ನಾನ, ಅವ್ನ ಹೆಂಗಸ್ ಮಾಡಿದಕ್ ನಾನ. ನೀನೇ ಹೌದಲ್ಲ? ಆತ ನೀನೇ ಗಂಡಸವ. ಈಗ ವಚನ ಕೊಟ್ಟಲ್ಲಿ ಮುಗಿದೋತು. ಒಂದ ಸಲ ನಂದ ಆತು. ಈಗ ಆದ್ನಲ್ಲ ಹೆಂಗಿರ್ತಾನ ಹಂಗ ಇರ್ತಾನ. ಏನ್ ಮೊದ್ಲಿನಂಗೆ ಮೊದ್ಲಿನಂಗ ಮಾಡ್ತೇನೆ ಅವ್ನು. ಆತು. ಮತ್ತೇನದ ಹೇಳುದು? ಏನಿಲ್ಲ, ಮುಗಿತ್ ನಂದು ಇಷ್ಟ. ಎಷ್ಟು ಪಾಲಿಸ್ತ ಹೆಣ್ಣವ್ರು ಬಂದು ಅದಕ್ಕ ಗಾಡಿಗೆ ಎಣ್ಣೆ ಹಚ್ಚ್ರಿ ಅಲ್ಲೇ ಇರ್ತಾಳ, ಹಂಗಿಂಗ್ ಅಂತಿರ್ತಾಳ. ಈಗ ಇದ್ ಮೂರ್ತಿಗೆ ಪೂಜೆ ಇದ್ ಮೂರ್ತಿಗೆ ಮಾಡ್ಬೇಕ. ಅದಕ್ಕ ಜೀವ ತಗೊಂಬೇಕ ನಂದಿನ. ಆಯ್ತು. ಜೀವ ಪ್ರತಿಷ್ಠಾಪನೆ ಮಾಡ್ರಿ. ಪ್ರಾಣ ಪ್ರತಿಷ್ಠಾಪನೆ ಅಂತ ಹೇಳಿ ಮಾಡ್ರಿ. ಅದನ್ನ ಪೂಜಾ ಮಾಡ್ಲಿಕ್ಕೆ ಚಲೋ ಆಗ್ರಿ. ಅವ್ ಮಂಜುನಾಥ್ ಕೊಂಡಿರ್ಬೇಕು ನನ್ ಮುಂದ. ದೇವರಿಗೆ ಕೂಡ್ಬೇಕು, ಅವನೇ ಪೂಜೆ ಕೂಡ್ಬೇಕು. ನೀವೆಲ್ಲಾರು ಸ್ವತಿಗೆ ಜಾತಿಗೆ ಇದಿಡ್ರಿ. ಮತ್ತೆ ಇದನ್ನ ಮೊದ್ಲೇ ಹೇಳ್ಬಿಟ್ರೆ ಮುಗಿದೋಕಿತ್ತಲ್ಲ. 2 ಸಲ ಏನವ್ರು ಫೋನ್ ಹೇಳ್ಕೊತ ಬಂದ ಆಕಿ ಬೇಡ ಅಂತ ಹೇಳಿ. ಹಿಂಗ ಬೇಡ ಅಂದ್ರೆ ಬಿಟ್ಟು ಹೇಳ್ಬೇಕಾರೆ ಏನಿಲ್ಲ ಅವ್ರಿಗೆ. ಅದು ಹೇಳಿ ಆದ ಮುಗಿತು ಹೊತ್ತು ಮಾತಾಗ. ಅದು ಇಷ್ಟು ದಿವಸ ಯಾಕ ತಿರುಗಾಡೋದು ಅವಶ್ಯಕತೆ ಇತ್ತಲ್ಲ. ಮಂಜುನಾಥನಿಗೆ ಯಾಕೆ ಮಾಡಿದೀವ? ಯಾಕೆ ಮಾಡಿದ? ಹಿಂಗ ಮನಿನ ಎಲ್ಲಾ ಮೂರ ಬಟ್ಟೆ ಆಗಿ ಹೋಗೈತಿ. ಅದ್ರ ಸಲ ಆಕಿ ಹೇಳ್ದಂಗ ಕೇಳ್ತು. ಮನಿನ ಎಲ್ಲಾ ಮೂರ ಬಟ್ಟೆ ಮನಿ ಹಿರಿಯ ಹಂಗ 5ಕ್ಕೆ 3 ಬಟ್ಟೆ ಮಾಡಿನ. ಈಗ ಮೊದಲ ಆಗಿದ್ದಿಲ್ಲ ಅದ ಹಂಗ. ಮೊದಲ್ ನಿಮ್ದು ಹೆಂಗಿದ್ ಹೆಂಗ ಐತಿ. ನಿನ್ ಪೂಜೆ ಹಾಕಿತ್ತು, ಮನಿಯವ್ರ ಮಾಡ್ತಿದ್ರು, ಎಲ್ಲಾ ಮಾಡ್ತಿದ್ರು. ನನಗ್ ಮನೆಯವ್ರು ಬೇಡ ಅಂತ ಯಾವಾಗ ಹೇಳ್ಬಿಟ್ಟಿದ್ನ. ಮನ್ಯಾಗ ಬೇಡ ನನ್ ಪೂಜೆ, ಹೊರಗಿನವ್ರು ಮಾಡ್ಬೇಕು. ಯಾರು ಜೋಗಂಗಳು ಮಾಡ್ಬೇಕು? ಯಾರ ಪೂಜಾರಿ ಮಾಡ್ಲಿ ನನಗ. ಪೂಜಾರಿ ಮಾಡ್ಲಿ. ಪೂಜಾರಿ ಮಾಡ್ಲಿ ನನಗ. ಜೋಗಂ ಬೇಡ ನನಗ. ಜಡಿ ಹೊಡೆದಾಕ ಬೇಡ. ಕರೆಕ್ಟ್ ಇದು ಕರೆಕ್ಟ್. ಪೂಜಾರಿನ ಮಾಡ್ರಿ, ಪೂಜಾರಿ ಕಡೆ ಮಾಡಿಸ್ರಿ. ಇನ್ನೇನಪ್ಪ ಯಾವಾಗ ಆಕಿನೇ ವಚನ ಕೊಟ್ಟಿದ್ದಾಳ, ಆಕೆ ಅಂತ ನಡೀತಾಳ. ಪೂಜಾರಿ ನೇಮಕ ಆಗೋ ಮಟ್ಟ ಮಂಜುನಾಥನ್ ಕಡೆ ಮಾಡಿಸ್ತೇವ್. ಈ ಪೂಜೆ ಆಗುತ್ತಾನ ಆಕೆ ಮಾಡಿ ಅಲ್ಲಿ ಆಕೆ ಒಟ್ಟು ನಾಳೆಗ್ ನನಗ ಶೋಧ ಪೂಜೆ ಆಗ್ಬೇಕು ನೋಡ್. ನಂಗೆ ನಾಳೆ ಹೆಂಗಾಗತ್ತಿ ಶುದ್ಧ ನಾಡ್ದು ಅಮಾಸಿಗೆ ಮಾಡ್ತಿರ್ತಿಲ್ಲ, ಉಗಾದಿ ಅಮಾಸಿ. ನನಗ ನಾಳೆಗ್ ಶುದ್ಧ ಪೂಜೆ ಆಗ್ಬೇಕು ಮೊದಲ. ಅಂದಾಗ ಅವ್ನ್ ಬಿಟ್ಟು ಕೊಡ್ತಾನ. ನಾಳೆ ಪ್ರತಿ ಸಲ ಬೇರೆ ಹೊಸ ಸೀರೆ ಹಂಗ ಬೇಡ ನನಗ. ನೀರ್ ಹಾಕಿ ಅಭಿಷೇಕ ಮಾಡ್ಬಿಟ್ಟು ಸಾಕು, ಶುದ್ಧ ಅಕ್ಕನ್ನ ಇಷ್ಟ. ಮಂಜುನಾಥನ್ ಕಡೆನ ಅದನ್ನ ಮಾಡಿಸ್ತೇವು. ಮಾಡಿಸಿ ಅಕ್ಕಿನ ಕೇಳ್ಬಿಡ್ತೇವ. ನೋಡವ ನಮ್ದು ನಾವ್ ಮಾಡ್ಕೊತೇವ್, ನೀ ಏನ್ ಮಾಡಕ್ ಬೆಳೆಸ್ಬೇಡ ಅಂತ ಹೇಳ್ಬಿಡ್ತೇವೆ. ಇಷ್ಟ ಮುಗೋತ್ ನಂದ್ ವಚನ. ಇಷ್ಟ ಪಾಲಿಸ್ರಿ. ನೇಮನ ಅದಕ್ ತರ್ಲಿಲ್ಲ ನನ್ ಬಿಡಾಕ್ ಹೋಗ್ಬೇಡ. ಹೊರಗ್ ಬರೋದಲ್ಲ. ನೀ ಏನಾರ ಹೆಚ್ಚು ಕಡಿಮೆ ಆತಂದ್ರ ನೀನ್ ಹೊಳಿನ ಹಾಕಿ ಹೊಳಿಗೆಲ್ಲ ಕಾಣಿಸ್ಬಿಡ. ಅಟ್ಟು ನನ್ ಗುಡಿನ ಕೆಡಿಬಿಟ್ರ. ಹಚ್ಬಿಡ್ ನನಗ್ ಗುಡಿ ಬೇಡ ನನಗ. ಕೈ ವಚನ ತಗೊಂಡಾಳ. ಇವ್ ಸಾಮಾನ್ಯ ಆಕೆ ಅಲ್ಲ. ಆಕೆ ವಚನ ತಗೊಂಡ್ಲ ಆಕೆ ಅಂತ ಗ್ಯಾರಂಟಿ ನಡೀತಾಳ. ನಾಳೆಗೆ ಏನಪ್ಪಾ ಅಂದ್ರೆ ಪೂಜಾ ಮಾಡಿಬಿಟ್ಟು ಮಂಜುನಾಥನ ಕಡೆ ಮೊದಲ ಏನ್ ಕೊಟ್ಟಿರಿ? ಹಿರಿಯರಿಗೆ ಕೊಟ್ಟಿರಿ, ದೈವ ಕೊಟ್ಟಿರಿ, ಅವ್ರಿಗೆ ಒಪ್ಪಿಸ್ರಿ. ಅವ್ರ ಯಾರು ಪೂಜಾರಿ ಕರ್ಕೊಂಡ್ ಬರ್ತಾರ ನೋಡ, ಅವ್ರಕ್ಕೆಲ್ಲ ಮಾಡಿಸ್ರಿ. ಆಕಿ ಬೇಡ ಮಗದ್ ಹೋತು. ಮುಗೀತಲ್ಲ ಈಗ. ಮತ್ತೇನು ಹೇಳುದು? ಮತ್ತೇನು ಹೇಳುದಿದ್ರೆ ಹೇಳ್ಬಿಡಿ. ಈಗ ಏನಿಲ್ಲ, ನಂದೇನಿಲ್ಲಪ್ಪ. ಇಲ್ಲಲ್ಲ, ನನ್ನ ಕಡೆಯಿಂದ ಏನೂ ಇಲ್ಲ. ಮುಗೀತು. ಮುಂದಿನ ತಿಂಗಳು ನನಗೆ ಆಡ ಬೇಕು. ಭಂಡಾರದ ಆಗ್ಬೇಕು ನನಗೆ. ಆಯ್ತು. ನಾನೇನು ಇಡು ಮುಂದಾಗ ಏನ್ ಮಾಡಿದ್ರಿಲ್ಲ, ಆ ಪ್ರಕಾರ ನನ್ಗೆ ಮುಂದಿನ ತಿಂಗಳು ಆಗ್ಬೇಕು. ಆಯ್ತು.
ಆಯ್ಕೆ ಮಾತ್ರ ಸನಿಯಕ್ ಬರೋಂಗಿಲ್ಲ. ಹ್ಮ್ ಆತ ಏ ಅವ್ ಬಂದನ ಅವ್ರಿಗೆ ಅವ್ರಿಗೆ ಕೊಟ್ಟು ಬಿಟ್ರೆ ಅಲ್ಲಿ ಒಳಗೆ ಹೋಗಬೇಡ ಬೇಡ ಅದು. ನನ್ ಮಗಂದ ಏನಾದ್ರು ಸಣ್ಣ ಇಲ್ಲಮ್ಮ ಸುಮ್ಮರು ಆತ್ ಮುಗಿತು. ಆಕಿ ದೇವಿಗೆ ಒಬ್ಬ ಹೇಳ್ಬಿಟ್ಟಾಳ ಈಗ. ನಾ ತಗೊಂಡ್ ಹಾಕಿ ನಾನೇ ಹ್ಮ್ ಅವಂದ್ ಅಷ್ಟೇ ಇತ್ತ. ಹ್ಮ್ ಅವ್ ಮುಂದ್ ಉದ್ಧಾರ ಹಾಕಿರ್ಕಿಲ್ಲ. ಹ್ಮ್ ಅವ್ ಸತ್ತಿದ್ದ ಚಲೋ. ನಾ ಕರ್ಕೊಂಡ್ಬಿಟ್ಟೆ ನಾವು ನನ್ನ ಆತ್ಮದೊಳಗ ನಾನು ಅದಾನ ಎಲ್ಲಿ ಹೋಗಿಲ್ಲ. ಆತಿಗೆ ಮಂಜುನಾಥನರೇ ಒಂದು ಫಿಕ್ಸ್ ಕುಡಿಸಿದಲ್ಲ ಈಗ ಮನೆಗೆ. ಇನ್ನು ಕುಂಡ್ಸೇ ಬಿಡ್ತಾನ ಅವನ್ನ. ಆತ ಒಮ್ಮೆ ರಾಜನಾಗ ಮರೆಸ್ತಾನ ಅವನು. ಆತ 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 ಹ್ಮ್ ಆತ ಭಾಳ ಹೊತ್ತಾಯ್ತು. ನಾನು ಶಾಂತ ಮಾಡ್ಬಿಡಪ್ಪ ನಾವು. ಶಾಂತ ಮಾಡ್ಬಿಡ್ಲಿ. ಹಾ ಈಗ ಈಗ ನೀ ಏನು ದೇವಿ ಏನೇನೇ ವಚನ ಕೊಟ್ಟೇವೆ ಎಲ್ಲವನ್ನು ಮುಂದಿನ ಕಾಲದಲ್ಲಿ ವಚನ ನೀ ಎನಿ ಪಾಲಿಸ್ಬೇಕು. ಟೈಮ್ ನನಗ ಕೇಳು, ನಾ ಅದನ್ನ ವಚನ ಹೇಳ್ತೀನಿ ನಾ. ಆಮೇಲೆ ಯಾ ಕಾಲಕ್ಕೂ ಮಂಜುನಾಥನಿಗೆ ಒಂದು ಕೂದಲು ಎಳಿ ಧಕ್ಕೆ ಆಗತ್ಲಾರ್ದಂಗ ನೋಡಬೇಕು. ಆಮೇಲೆ ಅವ ಎಲ್ಲೂ ಏನಪ್ಪಾ ಅಂದ್ರೆ ಮನೆ ಬಿಟ್ಟು ಎಲ್ಲಿ ತಿರುಗಾಡೋದನ್ನ ಬಂದ್ ಮಾಡಿಸ. ಮತ್ತೇನ್ ನಗು ಅಷ್ಟ. ಹೌದಾ? ಅವನು ಕುಡಿಯುದು ಚಟ ಆ ಚಟ ಈ ಚಟ ಎಲ್ಲ ಬಿಡಿಸ್ತಾನ. ಎಲ್ಲ ಕಲಾಸ್ ಎಲ್ಲ ಮನ್ಯಾಗ ಮಾಡ್ತೀನಿ ನಾ. ಆತ ವಚನ ಕೊಟ್ಬಿಡಿ ಇನ್ನೊಮ್ಮೆ. ಆತಿಗೆ ನಾನು ಇದನ್ನ ಮಾಡ್ತೀನಿ ಮೊದಲಿನ ಸ್ಥಿತಿಗೆ. ಈಗ ದೇವಿ ಈಗ ನಾನು 5 ಹೇಳ್ತೀನಿ. 5 ಹೇಳಿದ ಮೇಲೆ ಈ ದೇಹದಿಂದ ಹೊರಗೆ ಹೋಗ್ಬಿಡ್ಬೇಕು. 1 2 3 4 5 ಹೊರಗೆ ಹೋಗ್ಬೇಕು. ಇನ್ನು ಮಂಜುನಾಥನಿಗೆ ಯಥಾ ಪ್ರಕಾರ ನಾನೀಗ ಯಥಾ ಪ್ರಕಾರ ಮೊದಲಿದ್ದ ಸ್ಥಾನಕ್ಕೆ ಕರ್ಕೊಂಡು ಬರ್ತೀನಿ. ಈಗ ಹಿಂದಿನ ಎಲ್ಲವನ್ನು ಮರೆತು ಮಂಜುನಾಥ ಯಥಾ ಪ್ರಕಾರ ಅವನ ಎಲ್ಲ ಗುಣಗಳನ್ನ ಬಿಟ್ಟು ಬಿಡಿಸಿ ನಾನು 3 ಹೇಳ್ತೀನಿ. ನೀರು ಕುಡಿದ್ಮೇಲೆ 3 ಹೇಳ್ತೀನಿ. ಮಂಜುನಾಥ ಮೊದಲಿನ ನಂಗೆ ಎಚ್ಚರ ಆಗಬೇಕು. 1 2 3